ಹಾಯ್, ಎಲ್ಲ ಹೇಗಿದ್ದೀರಿ? ಎಲ್ಲರಿಗೂ ಶುಭ ಮುಂಜಾನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ 10ನೇ ತರಗತಿಯ ಪಠ್ಯಪುಸ್ತಕದ ಒಂದು ಗದ್ಯ ಒಂದು ಪದ್ಯವನ್ನು ನಾವು ಈಗಾಗಲೇ ನೋಡಿದ್ದೇವೆ ರೀ. ಗದ್ಯ ಯುದ್ಧ, ರಾಹಿಲನ ಒಂದು ಜೀವನದ ಮನಮಿಡಿಯುವ ಕಥೆ. ಅದೇ ರೀತಿ ಪದ್ಯವನ್ನು ನೋಡಿದ್ವಿ. ಪದ್ಯ ಸಂಕಲ್ಪ ಗೀತೆ. ಸಮಾಜವನ್ನು ಉತ್ತಮವಾಗಿ ಕಟ್ಟಬೇಕಾದಂಥ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಸಂಕಲ್ಪಗಳನ್ನು ಬಹಳ ಚೆನ್ನಾಗಿ ಜಿ ಎಸ್ ಶಿವರುದ್ರಪ್ಪನವರು ತಿಳಿಸಿಕೊಟ್ಟಿದ್ದಾರೆ. ಅವನ್ನೆಲ್ಲ ನೋಡಿದಂಥ ನಾವು ಮಕ್ಕಳೇ, ಇವತ್ತಿನ ದಿನ ಇನ್ನೊಂದು ಪದ್ಯ ಭಾಗಕ್ಕೆ ಹೋಗೋಣ. ಆ ಪದ್ಯವನ್ನು ಬರೆದಿರ್ತಕ್ಕಂಥವರು ನಮ್ಮ ಕನ್ನಡ ಸಾಹಿತ್ಯದ ಕೀರ್ತಿ ಪತಾಕೆಯನ್ನು ಹಾರಿಸಿದಂತಹ, ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅನೇಕ ರೀತಿಯ ಪ್ರಕಾರಗಳನ್ನು, ಸಾಹಿತ್ಯ ಪ್ರಕಾರಗಳನ್ನು ನೀಡೋದ್ರ ಮುಖಾಂತರ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಒಬ್ಬ ಕವಿ, ಅಂಬಿಕಾತನಯ ದತ್ತ ಅಂತಕ್ಕಂತಹ ಕಾವ್ಯನಾಮವನ್ನು ಹೊಂದಿರತಕ್ಕಂತಹ ಕವಿ ದ ರಾ ಬೇಂದ್ರೆಯವರು ಬರೆದಿರತಕ್ಕಂತಹ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎನ್ನುವ ಗದ್ಯ ಭಾಗವನ್ನು ಇವತ್ತು ನಾವು ನೋಡೋಣ್ರಿ. ನೋಡಿ, ಗದ್ಯ ಭಾಗ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಆತ್ಮೀಯ ವಿದ್ಯಾರ್ಥಿಗಳೇ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂದ ತಕ್ಷಣವೇ ಅವರ ಅನೇಕ ಭಾವಗೀತೆಗಳು ನಮಗೆ ನೆನಪಿಗೆ ಬರ್ತಾವೆ ರೀ. ಅದರಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂತಹ ಭಾವಗೀತೆ, ಅದ್ಭುತವಾಗಿರ್ತಕ್ಕಂತಹ ಭಾವಗೀತೆ, ಬೆಳಗನ್ನು ವರ್ಣಿಸಿರ್ತಕ್ಕಂತಹ ಭಾವಗೀತೆ, ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನೆ ಎರಕಾವ ಹೊಯ್ದ. ಇಂಟರ್ನೆಟ್ಟಲ್ಲಿ ಗೀತೆ ಸಿಗುತ್ತೆ, ಕೇಳಿ ಸಂತೋಷ ಪಡ್ರಿ. ಅದೇ ರೀತಿ ಅವರು ಮತ್ತೊಂದು ಕಡೆಗೆ ಬರೀತಾರ್ರಿ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಋಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಮುಗಿಲ ಮಾರಿಗೆ ರಾಗರತಿಯ, ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತಾಗ ಸಂಜೆಯಾಗಿತ್ತ, ಸಂಜೆಯಾಗಿತ್ತಾಗ ಸಂಜೆಯಾಗಿತ್ತ. ಅದೇ ರೀತಿ ಇನ್ನೂ ಅನೇಕ ಇಂತಹ ಅದ್ಭುತವಾಗಿರ್ತಕ್ಕಂತಹ ಭಾವಗೀತೆಗಳನ್ನು ನೀಡಿರ್ತಕ್ಕಂತಹ ನಮ್ಮ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಅದನ್ನು ಎಷ್ಟು ಚಂದ ಇಟ್ಕೊಂಡಿದ್ದಾರೆ ನೋಡ್ರಿ ಆ ಕಾವ್ಯನಾಮನ. ಅಂಬಿಕಾ ಅಂತಂದರೆ ಅಂಬಿಕೆ ಅವರ ತಾಯಿಯ ಹೆಸರ್ರಿ. ತನಯ ಅಂತಂದರೆ ಮಗ, ಅಂದರೆ ಅಂಬಿಕೆಯ ಮಗ. ದತ್ತ ಅಂತಂದರೆ ದತ್ತಾತ್ರೇಯ, ಅಂದರೆ ಅಂಬಿಕೆಯ ಮಗ ದತ್ತಾತ್ರೇಯ ಅಂತಕ್ಕಂತಹದನ್ನು ಬಹಳ ಸೊಗಸಾಗಿ ಅಂಬಿಕಾತನಯ ದತ್ತ ಅಂತಂದು ಅವರು ತಮ್ಮ ಕಾವ್ಯನಾಮವನ್ನು ಇಟ್ಕೊಂಡ್ಬಿಟ್ಟು ಸಾವಿರಾರು ಕವನಗಳನ್ನು ಅವರು ಬರೆದರು ಅಂತಕ್ಕಂತಹದ್ರಿ. ಹಾಗಾದರೆ ಈ ರೀತಿ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ದ ರಾ ಬೇಂದ್ರೆಯವರ ಪರಿಚಯವನ್ನು ಸ್ವಲ್ಪ ನೋಡ್ಕೊಳ್ರಿ. ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕ್ರಿಸ್ತಶಕ 1896ರಲ್ಲಿ ಧಾರವಾಡದಲ್ಲಿ ಜನಿಸಿದರು. ಧಾರವಾಡ ಸಾಂಸ್ಕೃತಿಕ ನಗರ ರೀ, ಸಾಹಿತ್ಯಿಕ ನಗರ ರೀ. ಅಲ್ಲಿನ ಕರ್ನಾಟಕ ವಿಶ್ವವಿದ್ಯಾಲಯ ಅನೇಕ ಸಾಹಿತಿಗಳನ್ನು ಹುಟ್ಟುಹಾಕಿದೆ. ಆ ಧಾರವಾಡದ ಒಂದು ಕಂಪು, ಧಾರವಾಡದ ಒಂದು ಸಂಗೀತದ ಸೊಗಸು ಇವತ್ತು ಇಡೀ ಕರ್ನಾಟಕವನ್ನು ಎಲ್ಲರನ್ನೂ ಮನಮೋಹಕಗೊಳಿಸೋದ್ರ ಜೊತೆಗೆ ವಿಶ್ವದ ಜನತೆಯನ್ನು ಮನಮೋಹಕಗೊಳಿಸಿರ್ತಕ್ಕಂತಹ ಒಂದು ಕಂಪು ಆ ಧಾರವಾಡದ ಸಂಗೀತದಲ್ಲೇ ಐತ್ರಿ. ಇಂತಹ ಧಾರವಾಡದಲ್ಲಿ ಇವರು 1896ರಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ದತ್ತಾತ್ರೇಯ ಅವರ ಹೆಸರು, ರಾಮಚಂದ್ರ ಅವರ ತಂದೆಯ ಹೆಸರು, ಬೇಂದ್ರೆ ಅವರ ವಂಶದ ಹೆಸರು. ಹಾಗಾದರೆ ಇವರು ತುಂಬ ಬಡವ್ರಿ, ಭಾಳ ಬಡತನ. ಆ ಬಡತನದ ಕಹಿಯನ್ನು ಉಂಡಂತಹ ಇವರು ಸಾಕಷ್ಟು ಬಡತನಕ್ಕೆ ಸಂಬಂಧಪಟ್ಟಂಥ ಕವನಗಳನ್ನು ಬರೀತಾರ್ರಿ. ಬರೀಬೇಕಾದ ಸಂದರ್ಭದಲ್ಲಿ ಒಂದು ಕವನ, ಈ ಕಾಂಚಾಣ ಅಂತಕ್ಕಂಥದ್ದು, ಹಣ ಅಂತಕ್ಕಂಥದ್ದು ಯಾವ ರೀತಿ ದಬ್ಬಾಳಿಕೆ ನಡೆಸ್ತತಿ ಅಂತಕ್ಕಂಥದ್ದನ್ನು ಬರಿತಾ ಅವ್ರು ಹೇಳ್ತಾರೆ. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತೋ, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತೋ, ಕುರುಡು ಕಾಂಚಾಣ ಬಾಣಂತಿ ಏಲುಬ ಸಾಬಾಣದ ಬೆಳುಪಿನ ಕಾಣಾದ ಕಿರುಗೆಜ್ಜಿ ಕಾಲಾಗ ಇತ್ತೋ ಅಂತ ಹೇಳ್ತಾರೆ ರೀ. ಹೀಗೆ
ಆ ಹಣದ ಒಂದು ದಬ್ಬಾಳಿಕೆಯನ್ನು ಭಾಳ ಚೆಂದ ವಿವರಿಸ್ತಾರೆ ಅವರು. ಈ ರೀತಿ ತಮ್ಮನ್ನು ಕಾವ್ಯದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂತಹ ಅವರು ಎಷ್ಟೇ ಬಡತನವಿದ್ದರೂ ಬಡತನದ ಬೇಗೆಯಲ್ಲಿಯೇ ಬೆಂದಂತಹ ಬೇಂದ್ರೆ ಸಾಹಿತ್ಯದಿಂದ ಮಾತ್ರ ಯಾವತ್ತೂ ದೂರ ಆಗಲಿಲ್ಲ ಅಂತಕ್ಕಂತಹದ್ದು. ಕನ್ನಡ ಅಂತಂದರೆ ಬಹಳ ಪ್ರೀತಿ ರೀ. ಆದರೆ ಅಲ್ಲಿರ್ತಕ್ಕಂತಹದ್ದು ಮರಾಠಿ ವಾತಾವರಣ ಇದ್ದರೂ ಸಹ ಧಾರವಾಡದಲ್ಲಿ ಅವರು ಎಲ್ಲೆಲ್ಲಿ ಅವರು ಕೆಲಸ ಮಾಡಿದ್ರೆ ಅಲ್ಲೆಲ್ಲ ಮರಾಠಿ ವಾತಾವರಣ ಇದ್ದರೂ ಸಹ ಇವರು ಕನ್ನಡಕ್ಕೆ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದರು ಅವರು. ಹಾಗಾದರೆ ಈ ರೀತಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಅವರು ಅನೇಕ ವೃತ್ತಿಗಳಲ್ಲಿ ಅವರು ತಮ್ಮನ್ನು ತೊಡಗಿಸ್ಕೊಂಡ್ರಿ. ಮೊದಲು ಪ್ರೌಢಶಾಲಾ ಅಧ್ಯಾಪಕರಾಗಿ ಅವರು ಕಾರ್ಯನಿರ್ವಹಿಸಿದರು. ಆಮೇಲೆ ಅಲ್ಲಿಂದ ಸೊಲ್ಲಾಪುರಕ್ಕೆ ಹೋಗಿಬಿಟ್ಟು ಅಲ್ಲಿ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾದರು ರೀ, ಪ್ರೊಫೆಸರಾಗಿ ಕೆಲಸ ಮಾಡಿದರು. ಆಮೇಲೆ ಅಲ್ಲಿಂದ ಮತ್ತೆ ಧಾರವಾಡಕ್ಕೆ ಬಂದುಬಿಟ್ಟು ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಬಾನುಲಿ ಕೇಂದ್ರ ಅಂತಂದರೆ ಆಕಾಶವಾಣಿ, ರೇಡಿಯೋ ಅಂತಂದು ರೇಡಿಯೋ ಸ್ಟೇಷನ್ನಲ್ಲಿ ಅಲ್ಲಿ ಸಲಹೆಗಾರರಾಗಿ ಅವರು ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹದ್ದು. ಇಂತಹ ಅದ್ಭುತವಾಗಿರ್ತಕ್ಕಂತಹ ಕವಿ ಅವರು ಬರೆದಿರ್ತಕ್ಕಂತಹ ಪ್ರಮುಖ ಕವನ ಸಂಕಲನಗಳು ಯಾವುವು ಅಂತಕ್ಕಂಥದ್ದು ಮತ್ತು ಬೇರೆ ಬೇರೆ ಕೃತಿಗಳು ಯಾವುವು ಅನ್ನೋದನ್ನು ಅಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ನೋಡಿ. ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ದ.ರಾ. ಬೇಂದ್ರೆ ಅವರು, ಈಗಾಗಲೇ ಹೇಳಿದ್ದೇನೆ ನಾನು, ಆಧುನಿಕ ಕನ್ನಡ ಸಾಹಿತ್ಯವನ್ನು 4 ವಿಭಾಗ ಮಾಡ್ತೀವಿ ಅಂತಂದು. ಆ 4 ವಿಭಾಗಗಳು ಯಾವಪ್ಪ ಅಂತಂದರೆ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ ಅಂತಕ್ಕಂಥದ್ರಿ. ಅದರಲ್ಲಿ ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಇವರು ಒಬ್ಬರು. ಇವರ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಅವರು ರಚಿಸಿರ್ತಕ್ಕಂತಹ ಕೃತಿಗಳು ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖೀಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ನಗೆಯ ಹೊಗೆ, ಸಾಹಿತ್ಯದ ವಿರಾಟ್ ಸ್ವರೂಪ ಮೊದಲಾದ ಕೃತಿಗಳ ಕರ್ತೃ. ಇನ್ನು ಹಂಗೆ ಸುಮ್ಮನೆ ಬೆರಳೆಣಿಕೆಯಷ್ಟು ಕೃತಿಗಳನ್ನು ನಿಮಗೆ ಅಲ್ಲಿ ಕೊಟ್ಟಿದ್ದಾರೆ. ಇವರು 100 ಕೃತಿಗಳನ್ನು ಬರೆದಿರ್ತಕ್ಕಂಥ ಒಬ್ಬ ಮಹಾನುಭಾವ. ಮೊದಲಾದ ಕೃತಿಗಳ ಕರ್ತೃ. ಮರಾಠಿ, ಇಂಗ್ಲೀಷ್ ಭಾಷೆಯೂ ಸೇರಿದಂತೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. ಮರಾಠಿಯಲ್ಲಿಯೂ ಪುಸ್ತಕಗಳನ್ನು ಬರೆದಿದ್ದಾರೆ, ಇಂಗ್ಲೀಷ್ನಲ್ಲಿಯೂ ಪುಸ್ತಕಗಳನ್ನು ಬರೆದಿದ್ದಾರೆ. ಕನ್ನಡದ್ದಂತೂ ಅದು ತಮಗೆ ಗೊತ್ತಿದೆ ರೀ, ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಹಾಗಾದರೆ ಈ ರೀತಿ ಬಹಳ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ದ.ರಾ. ಬೇಂದ್ರೆಯವರಿಗೆ ಅನೇಕ ಪ್ರಶಸ್ತಿಗಳು ಅವು ಹುಡುಕೊಂಡು ಬರ್ತಾವ್ರಿ. ಅವರು ಬರೆದಿರ್ತಕ್ಕಂತಹ ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಹಾಗಾದರೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಡಲಾಗತ್ತೆ ರೀ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಂತಕ್ಕಂತಹ ಒಂದು ಸಂಸ್ಥೆ ದೆಹಲಿಯಲ್ಲಿದೆ. ಆ ದೆಹಲಿಯಲ್ಲಿರ್ತಕ್ಕಂತಹ ಸಂಸ್ಥೆ ಎಲ್ಲ ಭಾಷೆಗಳ ಉತ್ತಮ ಕೃತಿಗಳನ್ನು ತರಿಸ್ಕೊಂಡು ಬಿಟ್ಟು ಅದರಲ್ಲೇ ಶ್ರೇಷ್ಠವಾಗಿರ್ತಕ್ಕಂತಹ ಕೃತಿಗೆ ಈ ಪ್ರಶಸ್ತಿಯನ್ನು ಕೊಡುತ್ತೆ. ಹಾಗಾದರೆ ಇವರ ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಇನ್ನು ಇವರು ಬರೆದಿರ್ತಕ್ಕಂತಹ 4 ತಂತಿ, ನಾನು, ನೀನು, ಆನು, ತಾನು ಅಂತಕ್ಕಂಥದ್ದು. ಇವೇ 4 ತಂತಿಗಳು. ನಾನು, ನೀನು, ಆನು, ತಾನು, 4 ತಂತಿ. ಈ 4 ತಂತಿ ಕವನ ಸಂಕಲನಕ್ಕೆ ಅವರಿಗೆ ಕನ್ನಡ ಸಾಹಿತ್ಯದ ಪ್ರಸಿದ್ಧವಾಗಿರ್ತಕ್ಕಂತಹ, ಅದರಲ್ಲೂ ಭಾರತೀಯ ಸಾಹಿತ್ಯದ ಪ್ರಸಿದ್ಧವಾಗಿರ್ತಕ್ಕಂಥ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇನ್ನು ಇವರ ಒಂದು ಸಾಧನೆಯನ್ನು ಗುರುತಿಸಿಬಿಟ್ಟು ನಮ್ಮ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪುರಸ್ಕಾರವನ್ನು ನೀಡಿದೆ ರೀ. ಪದ್ಮಶ್ರೀ ಪುರಸ್ಕಾರಕ್ಕೆ ಭಾಜನರಾಗಿರುವ ಬೇಂದ್ರೆ ಅವರು 1943ರಲ್ಲಿ ಶಿವಮೊಗ್ಗದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು ರೀ. ಅದು 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಆ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರು. ಯಾರು? ದ.ರಾ. ಬೇಂದ್ರೆ ಅವರು. ಹಾಗಾದರೆ ದ.ರಾ. ಬೇಂದ್ರೆ ಅವರು ಬರೆದಿರ್ತಕ್ಕಂತಹ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಕವಿತೆಯನ್ನು ನಿಮ್ಮ ಅಭ್ಯಾಸಕ್ಕೆ ಇಡಲಾಗಿದೆ. ಹಾಗಾದರೆ ಆ ಹಕ್ಕಿ ಹಾರುತ್ತಿದೆ ನೋಡಿದರ ಪದ್ಯ ಭಾಗದ ಸಾರಾಂಶ ಏನು, ಅವುಗಳಲ್ಲಿ ಏನು ಕವಿಯವರು ವಿಚಾರಗಳನ್ನು ತಿಳಿಸ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಪ್ರವೇಶಕ್ಕೆ ಬನ್ನಿ ನೋಡಿ. ಅಲ್ಲಿ ನವೋದಯ ಕಾಲದ ಜನಪ್ರಿಯ ಕಾವ್ಯ ಪ್ರಕಾರಗಳಲ್ಲಿ ಭಾವಗೀತೆ ಮೊದಲನೆಯದು. ಜನಪ್ರಿಯ ಕಾವ್ಯ ಪ್ರಕಾರಗಳ್ರಿ, ಅನೇಕ ರೀತಿಯ ಕಾವ್ಯ ಪ್ರಕಾರಗಳಿದಾವೆ. ಆ ಕಾವ್ಯ ಪ್ರಕಾರಗಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂತಹ ಜನಪ್ರಿಯತೆಯನ್ನು ಪಡ್ಕೊಂಡಿರ್ತಕ್ಕಂತಹ ಪ್ರಕಾರ ಅಂತಂದರೆ ಭಾವಗೀತೆ. ವ್ಯಕ್ತಿಯೋರ್ವ ಯಾವುದಾದರೂ ಒಂದು ಸಮಯದಲ್ಲಿ ನೋಡಿದ, ಕೇಳಿದ, ಅನುಭವಿಸಿದ ನೋವು ನಲಿವುಗಳಿಗೆ ಮೂರ್ತ ರೂಪ ನೀಡುವುದು ಸುಲಭದ ಕೆಲಸವಲ್ಲ. ನಮಗೆ ಎಷ್ಟೋ ಅನುಭವಗಳು ಆಗಿರ್ತಾವ್ರಿ, ಆದರೆ ಎಲ್ಲರೂ ಕವಿತೆಯನ್ನು ಕಟ್ಟಕ್ಕೆ ಆಗೋದಿಲ್ಲ ರೀ.
ಯಾಕೆಂತಂದರೆ ಆ ಪ್ರತಿಭೆ ಅಂತಕ್ಕಂತಹದ್ದು ಪ್ರತಿಭೆಯಿಂದ ಮಾತ್ರ ಕವಿತೆಯನ್ನು ಕಟ್ಟಲಿಕ್ಕೆ ಸಾಧ್ಯ. ಅಂತಹ ಕಾವ್ಯ ಪ್ರತಿಭೆ ಅದು ಎಲ್ಲರಲ್ಲೂ ಅಡಕವಾಗಿ ಇರೋದಿಲ್ಲ ರೀ. ಅದು ಪ್ರತಿಭಾವಂತರಿಂದ ಮಾತ್ರ ಆಗುವಂಥದ್ದು. ಪ್ರತಿಭಾನ್ವಿತ ವ್ಯಕ್ತಿಯ ಅನುಭವ ಅಂದರೆ ಅವನಲ್ಲಿ ಪ್ರತಿಭೆ ಇದೆ, ಅಂಥ ವ್ಯಕ್ತಿ ಏನೋ ಒಂದು ಅನುಭವವನ್ನು ಪಡ್ಕೊಳ್ತಾನೆ. ಆ ಅನುಭವ ಹೆಂಗಿರ್ತತಿ ಅಂತಂದರೆ, ಅನುಭವ ಭಾವ ತೀವ್ರತೆಯ ಜೊತೆಯಲ್ಲಿ ಗೇಯವನ್ನು ಒಳಗೊಂಡು ಅಭಿವ್ಯಕ್ತಿಯನ್ನು ಪಡೆದಾಗ ಅದು ಭಾವಗೀತೆಯಾಗುತ್ತದೆ. ಅನುಭವ ಐತ್ರಿ, ಅಲ್ಲಿ ಭಾವನೆಗಳ ಅನುಭವ, ಆ ಅನುಭವ ಹೆಚ್ಚು ಹೆಚ್ಚು ಭಾವನೆಗಳನ್ನು ಹೊರಹಾಕ್ತಾ ಇರುತ್ತದು. ಅದನ್ನು ಭಾವತೀವ್ರತೆ ಅಂತ ಕರೀತಾರೆ ರೀ. ಆ ಭಾವತೀವ್ರತೆಗೆ ಒಂದು ಸಂಗೀತದ ಗೇಯ, ಸಂಗೀತದ ಒಂದು ಆಲಾಪವನ್ನು ನೀಡಿದಾಗ, ಗೇಯತೆಯನ್ನು ಅಥವಾ ಒಂದು ಇಂಪನ್ನು ಅಲ್ಲಿ ತೊಡಸಿದಾಗ ಆ ಅಭಿವ್ಯಕ್ತಿಯನ್ನು ಅದು ಏನು ಪಡೆಯುತ್ತಲ್ಲ, ಈ ರೀತಿ ಪಡೆದಿರತಕ್ಕಂತಹ ಅಭಿವ್ಯಕ್ತಿಯನ್ನು ನಾವು ಏನಂತ ಕರಿತೀವಿ ಅಂತಂದರೆ ಭಾವಗೀತೆ ಅಂತ ಕರಿತೀವಿ. ಇಂತಹ ಭಾವಗೀತೆ ಎಷ್ಟೋ ಸಾವಿರಾರು ಭಾವಗೀತೆ, ಸುಗಮ ಸಂಗೀತ ಕ್ಷೇತ್ರದಲ್ಲಿ ಎಷ್ಟೋ ಹಾಡುಗಳು ಇವತ್ತು ಪ್ರಸಿದ್ಧವಾಗಿದ್ದಾವೆ, ಅವೆಲ್ಲವೂ ಭಾವಗೀತೆಗಳೇ. ಇಂತಹ ಭಾವಗೀತೆ ವೈಯಕ್ತಿಕ ನೆಲೆಯಲ್ಲಿದ್ದು ಸಾರ್ವತ್ರಿಕ ಮನ್ನಣೆಯನ್ನು ಪಡೆಯುವಂತಿದ್ದರೆ ಭಾವಗೀತೆಯ ಸೊಗಸು ಮತ್ತಷ್ಟು ಹೆಚ್ಚುತ್ತದೆ. ಅಂದರೆ ನಮ್ಮ ವೈಯಕ್ತಿಕ ಅನುಭವಗಳು ಅವು ಸಾರ್ವತ್ರಿಕವಾಗಿಯೂ ಸಹ ಹೌದಪ್ಪ, ದ.ರಾ. ಬೇಂದ್ರೆ ಅವರು ಹೇಳ್ತಾ ಇರ್ತಕ್ಕಂಥದ್ದು ನಿಜ ಅಂತಂದು ಅವು ಸಾಬೀತಾತು ಅಂತಂದರೆ ಆಗಾಗ ಅವಾಗ ಏನಾಗತ್ತಪ್ಪ ಅಂತಂದರೆ ಆ ಭಾವಗೀತೆಯ ಸೊಗಸು ಇನ್ನೂ ಹೆಚ್ಚಾಗುತ್ತೆ ಅಂತ. ಭಾವಗೀತೆ ಧ್ವನಿಪೂರ್ಣವಾಗಿದ್ದರೆ ಅಂದರೆ ಯಾವುದೈತೆ ಹೇಳ್ತಕ್ಕಂಥ ವಿಚಾರ ಅಲ್ಲಿ ಒಂದು ಅನಿಸಿದ್ರೆ ಅದರ ಒಳ ಅರ್ಥ ಮತ್ತೊಂದು ಯಾವುದೋ ಒಂದು ಅರ್ಥವನ್ನು ಕೊಡ್ತಾ ಇದ್ದರೆ ಗೀತೆಯ ಸೌಂದರ್ಯಕ್ಕೆ ಮತ್ತಷ್ಟು ಮೆರಗು ಬರುತ್ತದೆ, ಅದರ ಸೌಂದರ್ಯ ಇನ್ನೂ ಹೆಚ್ಚಿಗೆ ಆಗುತ್ತೆ ರೀ. ಇಂತಹ ಭಾವಗೀತೆಯೊಂದನ್ನು ಪರಿಚಯಿಸಲಾಗಿದೆ. ಹಾಗಾದರೆ ಇಲ್ಲಿ ಈ ಹಕ್ಕಿ ಹಾರುತ್ತಿದೆ ನೋಡಿದರ ಅಂತಕ್ಕಂಥದ್ದು ಭಾವಗೀತಾ ಪ್ರಕಾರ ರೀ. ಇದು ಯಾರು ಬರೆದಿರೋದು? ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಬರೆದಿರ್ತಕ್ಕಂಥದ್ದು. ಯಾವ ಕೃತಿಯಿಂದ ಆಯ್ಕೊಂಡಿದ್ದಾರೆ? ಗರಿ ಕವನ ಸಂಕಲನದಿಂದ ಆಯ್ದುಕೊಂಡಿರ್ತಕ್ಕಂಥದ್ದು ರೀ. ಅದ್ಭುತವಾಗಿರ್ತಕ್ಕಂತಹ ಒಂದು ಭಾವಗೀತೆ ಇದು. ಹಾಗಾದರೆ ಈ ಭಾವಗೀತೆಯಲ್ಲಿ ನಾವು ಏನು ನೋಡ್ತೀವಿ, ಏನು ನೋಡ್ಬೋದು ನಾವು? ಅದಕ್ಕೆ ಅಲ್ಲಿ ಆಶಯದಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಚಲನಶೀಲತೆ ಜೀವಂತಿಕೆಯ ಗುಣ. ಎಲ್ಲೋ ಒಂದು ಮೂಲೆ ಬಿದ್ಕೊಂಡ್ಬಿಟ್ಟಿದ್ರೆ ಯಾರು ನಮ್ಮನ್ನು ಮಾತಾಡ್ಸೋದಿಲ್ಲ ರೀ. ನಾವು ಚಲನಶೀಲರಾಗಿರ್ಬೇಕು, ಪರಿವರ್ತನೆ ಬೇಕ್ರಿ ಜೀವನದಲ್ಲಿ. ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉರುಳುತ್ತದೆ ಅಲ್ವಾ? ಮಾರ್ಚ್ ತಿಂಗಳಲ್ಲಿ ನೀವು ಹೋಗಿದ್ರಿ, ಈಗಾಗಲೇ ಜೂನ್ 1 ಜೂನ್ 23 ಆದರೂ ಇನ್ನೂ ನೀವು ಇಲ್ಲಿ ಬರಂಗಿಲ್ಲ ರೀ ವಿದ್ಯಾಲಯಕ್ಕೆ. ಹಾಗಾದರೆ ಆ ನಿಸರ್ಗ ಅಲ್ಲಿ ಏನೋ ನಡೀತಾ ಇರ್ತಕ್ಕಂಥ ಚಟುವಟಿಕೆಗಳು ಅದಕ್ಕೆ ಅನುಗುಣವಾಗಿಯೇ ಆ ಕಾಲನೂ ಸಹ ಉರುಳ್ತಾ ಇರುತ್ತೆ. ಅದು ನಮ್ಮ ಜೀವನದ ಮೇಲೆ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಅದಕ್ಕೆ ತಡೆ ಎಂಬುದಿಲ್ಲ. ಕಾಲ ಉರುಳ್ತಾನೆ ಐತ್ರಿ, ತಡೆ ಅನ್ನೋದಿಲ್ಲ. ಕರೋನಾ ವೈರಸ್ ಬರುತ್ತೆ ಅಂತಂದು ಯಾವತ್ತೋ ಹೇಳಿದ್ವಿ, ಅದು ಬಂದುಬಿಡ್ತು. ಈಗ ಅದು ಪ್ರಕೋಪಕ್ಕೆ ಹೋಗೈತ್ರಿ. ಇದೆಲ್ಲ ಕಾಲದ ಗರ್ಭದಲ್ಲಿ ಅಡಗಿ ಹೋಗಿದೆ. ಎಂತಹ ಪ್ರಭಾವಶಾಲಿಯಾದರೂ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಲೆಬಾಗಲೇಬೇಕು. ಈಗ ನಾವೆಲ್ಲ ತಲೆಬಾಗಿದ್ದೇವಲ್ವಾ? ಯಾವಾಗಾದರೂ ನಿಮ್ಮ ಜೀವನದಲ್ಲಿ ಈ ರೀತಿ ತರಗತಿಗಳನ್ನು ಬಿಟ್ಟು ಮನೆಯಲ್ಲಿ ಕುಂತುದುಂಟಾ? ನೋಡ್ರಿ, ಪ್ರಭಾವಶಾಲಿಯಾಗಿರ್ತಕ್ಕಂಥ ನಿಸರ್ಗದ ಮುಂದೆ, ಕಾಲಚಕ್ರದ ಮುಂದೆ ನಾವು ಈಗ ತಲೆಬಾಗಿ, ನೀವು ಮನೆಯಲ್ಲೇ ಉಳ್ಕೊಂಡಿದ್ದೀರಿ, ನಾವು ಇಲ್ಲಿ ಶಾಲೆಗೆ ಕೂತ್ಕೊಂಡು ಆನ್ಲೈನ್ ಕ್ಲಾಸ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದದ್ರಿ. ಅದಕ್ಕೆ ಹೊಂದ್ಕೊಂಡದವು ನಾವು. ಈಗ ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯೂ ಕಾಲ ಉರುಳಿದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ. ನೋಡ್ರಿ, ಈಗ 1920ರಲ್ಲಿ ಪ್ಲೇಗ್ ಅಂತಕ್ಕಂತಹ ಮಹಾಮಾರಿ ಬಂದಿತ್ತು ಅಂತಂದು ಹೇಳಿದರು. 100 ವರ್ಷಗಳ ಹಿಂದೆ ಪ್ಲೇಗ್ ಅಂತಕ್ಕಂಥ ಮಹಾಮಾರಿ ಬಂದು ತನ್ನ ಒಂದು ಕರಾಳ ರೂಪವನ್ನು ತೋರಿಸಿ ಅದು ಹೊರಟೋಯ್ತ್ರಿ. ಅದೀಗ ಇತಿಹಾಸ. ನಮ್ಮ ಕಾಲಚಕ್ರದಲ್ಲಿ 1ನೇ ಮಹಾಯುದ್ಧ ಮುಗೀತು, 2ನೇ ಮಹಾಯುದ್ಧ ಮುಗೀತು, ಅವೆಲ್ಲವೂ ಹೋಗಿ ಅದೀಗ ಇತಿಹಾಸ ಆಗೈತ್ರಿ. ಈಗ ಅಂದರೆ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯೂ ಕಾಲ ಉರುಳಿದಂತೆ ಏನಕತಿ ಅದು ಇತಿಹಾಸ ಆಗತ್ರಿ. ಅದು ಕವಿ ಬೇಂದ್ರೆ ಅವರು ಕಾಲದ ಗತಿಯನ್ನು, ಈ ಕಾಲವನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡ್ರಿ, ಈ ಭಾವಗೀತೆಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಕಾಲ ಬೇರೆ ಅಲ್ಲ, ಹಾರೋ ಹಕ್ಕಿ ಬೇರೆ ಅಲ್ಲ, ಎರಡು ಒಂದ ಅಂತಂದು ಅದನ್ನು ಸಮೀಕರಿಸಿ ಈ ಪದ್ಯ ಭಾಗವನ್ನು ಹೆಣೆದಿದ್ದಾರೆ. ಸಮೀಕರಿಸಿ ನೋಡುವ ಪ್ರಯತ್ನ ಮಾಡಿದ್ದಾರೆ. ಹಕ್ಕಿಯ ಹಾರುವಿಕೆ, ಆ ಹಕ್ಕಿ ಏನು ಹಾರುತ್ತಲ್ಲ, ಹಕ್ಕಿಯ ಹಾರುವಿಕೆ ಪ್ರಕೃತಿಯ ಸಹಜ ಕ್ರಿಯೆಯೊಂದಿಗೆ ಯುಗಗಳೇ ಉರುಳಿ. ನೋಡ್ರಿ, ಪ್ರಕೃತಿಯ ಸಹಜ ಕ್ರಿಯೆ ರೀ ಅದು, ಕಾಲ ಚಲಿಸ್ತಕ್ಕಂಥದ್ದು. ಆ ಚಲಿಸ್ತಕ್ಕಂಥ ಕಾಲವನ್ನು ಹಕ್ಕಿ ಹಾರುತ್ತಿದೆ ಅಂತಂದು ಹೇಳ್ತಾರೆ. ಈಗ ಹಕ್ಕಿ ಹಾರ್ತಾ ಅಂತ ಅಲ್ಲಿ ಏನಾಗಿದೆಯಪ್ಪ ಅಂತಂದರೆ ಅನೇಕ ಯುಗಗಳು ಕಳೆದು ಹೋಗಿದಾವ್ರಿ. ಯುಗಗಳೇ ಉರುಳಿ ಹೊಸತನಕ್ಕೆ ತೆರೆದುಕೊಳ್ಳುವ ಸಂಕೇತವೂ ಆಗಿದೆ. ಹೊಸ ಹೊಸ ಥರದ ವಿಚಾರಗಳು ಎಲ್ಲ ಬರ್ತಾ ಇದಾವ್ರಿ.
ಗುರುಕುಲ ಪದ್ಧತಿಯ ಶಿಕ್ಷಣ ಹೆಂಗಿರುತ್ತೆ ಹೇಳ್ರಿ. ಅದೇ ರೀತಿ ಸಾಂಪ್ರದಾಯಿಕ ಶಿಕ್ಷಣದ ಪದ್ಧತಿ ಬೇರೆ, ಈಗ ಆನ್ಲೈನ್ ಶಿಕ್ಷಣ ಪದ್ಧತಿ ಬೇರೆ. ಎಲ್ಲವೂ ಏನಪ್ಪ ಅಂತಂದರೆ ಈ ಹೊಸತನ ರೀ. ಶಿಕ್ಷಣದಲ್ಲಿ ಎಷ್ಟು ಹೊಸತನ ಬಂದತ್ ನೋಡ್ರಿ. ಹೀಗೆ ಪ್ರತಿಯೊಂದು ಸಹ ಈ ಕಾಲದಲ್ಲಿ ಸಹಜ ಕ್ರಿಯೆಗಳು ಇಂಥವು ನಡೀತಾನೆ ಇರ್ತವು ಅಂತಕ್ಕಂಥದ್ರಿ. ಹಾಗಾದರೆ ಇಂತಹ ಕಾಲದ ಒಂದು ಕ್ರಿಯೆಯಲ್ಲಿ ಶುಕ್ರ, ಚಂದ್ರ, ಮಂಗಳಲೋಕ ಸಂಚಾರ ಕಾಲದ ಒಂದು ಭೌತಿಕ ಲಕ್ಷಣ. ಶುಕ್ರಗ್ರಹಕ್ಕೆ ಕಾಲಿಟ್ವಿ, ಚಂದ್ರಗ್ರಹಕ್ಕೆ ಕಾಲಿಟ್ವಿ, ಮಂಗಳಲೋಕಕ್ಕೆ ಕಾಲಿಟ್ವಿ, ಎಲ್ಲ ನಡೀತಾ ಇದ್ದಾವೆ. ಬ್ರಿಟಿಷರ ಸಾಮ್ರಾಜ್ಯಶಾಹಿಯಿಂದ ಪಾರಾಗುವ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಚಿಂತನದ ಕಲ್ಪನಾ ಪಕ್ಷಿಯ ಹಾರಾಟವು ಇನ್ನೊಂದು ಲಕ್ಷಣ. ಸ್ವಾತಂತ್ರ್ಯಕ್ಕಾಗಿ ಹಾರ್ತಾ ಇದ್ದಾರೆ ಅಲ್ಲಿ ಹಕ್ಕಿ. ಇದಲ್ಲದೆ ಮಂಗಳ ಲೋಕದ ಅಂಗಳಕ್ಕೆ ಮಾನವನು ಏರುವ ಸೂಚನೆಯನ್ನೂ ಸಾರಿದ ಕವನ ಇದಾಗಿದೆ. ಯಾವಾಗ 1936ರಲ್ಲಿ ಬರೆದಿರ್ತಕ್ಕಂಥ ಒಂದು ಕವನ ಇದು. ಅವ ಮಂಗಳ ಲೋಕಕ್ಕೆ ಕಾಲಿಡ್ತಾನೆ ಅಂತಕ್ಕಂಥ ಒಂದು ಮಾತನ್ನು ದ.ರಾ. ಬೇಂದ್ರೆಯವರು ಹೇಳಿದರು. ಈಗಾಗಲೇ ನಾವು ಮಂಗಳ ಲೋಕಕ್ಕೆ ಕಾಲನ್ನು ಇಟ್ಟಾಗಿದೆ ರೀ. ಮಾಮ್ ಮಂಗಳ ಲೋಕಕ್ಕೆ ಕಾಲಿಟ್ಟು ನಾವು ಹೊಸ ವಿಸ್ಮಯವನ್ನು ನಿರ್ಮಾಣ ಮಾಡಿಬಿಟ್ಟಿದ್ದೇವೆ ಈಗಾಗಲೇ. ಮಂಗಳ ಲೋಕದ ಅಂಗಳಕ್ಕೆ ಮಾನವನು ಏರುವ ಸೂಚನೆಯನ್ನು ಸಾರಿದ ಕವನ ಇದಾಗಿದೆ. ಈಗಾಗಲೇ ನಾವು ಅದನ್ನು ಏರಿಬಿಟ್ಟಿದ್ದೇವೆ ಎನ್ನುವುದು ಗಮನಾರ್ಹ. ಅಂದರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾಲ ಪಕ್ಷಿಯ ಹೊಡೆತಕ್ಕೆ ಮಾನವ ಪ್ರಪಂಚದಲ್ಲಾಗುವ ವೈಚಿತ್ರ್ಯದ ವಿಸ್ಮಯದಲ್ಲಿ ಒಂದು ಉದ್ಗಾರವಿದು. ಇಂಥ ಭಾವಗೀತೆಯೊಂದನ್ನು ಪರಿಚಯಿಸುವುದೇ ಇಲ್ಲಿನ ಆಶಯ. ಹಾಗಾದರೆ ಇಂಥ ಅದ್ಭುತವಾಗಿರ್ತಕ್ಕಂಥ ಭಾವಗೀತೆಯನ್ನು ನಮ್ಮ ಮಕ್ಕಳು ಪರಿಚಯ ಮಾಡಿಕೊಳ್ಳಿ ಅಂತಕ್ಕಂತಹ ಉದ್ದೇಶದ ಹಿನ್ನೆಲೆಯಲ್ಲಿ ಈ ಕವನವನ್ನು ತಮಗೆ ಇಡಲಾಗಿದೆ. ಹಾಗಾದರೆ ಈ ಕವನದಲ್ಲಿ ನಾವು ಯಾವ ಯಾವ ವಿಚಾರಗಳನ್ನು ನೋಡ್ತೀವಿ ಅಂತಕ್ಕಂಥದ್ದನ್ನು ಮುಂದಿನ ಪೀರಿಯಡಲ್ಲಿ ತಿಳ್ಕೊಳ್ಳೋಣ ರೀ. ಎಲ್ಲರಿಗೂ ಒಳ್ಳೆಯದಾಗಲಿ.